ಅದ್ವಿ ದೇವರಾಜ್ ಸರ್ ಉತ್ತರ ಕೊಡಿ. ಅದಾದ್ಮೇಲೆ ಲೋಕೇಶ್ವರ್ ಸರ್ ಪೊಲೀಸ್ ಇಲಾಖೆಯಲ್ಲೇ ಇದ್ದಿದ್ದಕ್ಕೆ ಅವ್ರಿಗೂ ಪ್ರಶ್ನೆ ಕೇಳ್ತೀನಿ ನಾನು. ಪೊಲೀಸ್ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹೋಗಿದ್ ಮಾತ್ರ ಅಲ್ಲ, ಜನರನ್ನ ಕರೆದಿದ್ ಕೂಡ ಸರಿನಾ ಅಂತ ಹೇಳಿ ದೇವರಾಜ್ ಸರ್ ಇಂದ ಪ್ರಾರಂಭ. ಈಗಾಗಲೇ ತಾವು ಬಿತ್ತರ ಮಾಡಿದಿರಿ. ಇವತ್ತು ದಿವಸ ರಾಜ್ಯದ ಜನತೆಯನ್ನ ಈ ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ನೇರವಾಗಿ ಆಹ್ವಾನವನ್ನು ಕೊಟ್ಟರು. 2 ಸಭೆಗಳನ್ನ ಆಯೋಜನೆ ಮಾಡಿದೀವಿ ಅಂತ ಅವ್ರ ಬಾಯಲ್ಲೇ ಬಂತು. ಒಂದು ವಿಧಾನಸೌಧ ಮುಂಭಾಗದಲ್ಲಿ ಆಯೋಜನೆ ಮಾಡಿದೀವಿ, ಮತ್ತೊಂದು ಸ್ಟೇಡಿಯಂನಲ್ಲಿ ಆಯೋಜನೆ ಮಾಡಿ. ನಿಮಗೆ ಗೊತ್ತಿಲ್ಲದೆ ಸುಮ್ಮನೆ ಇರಿ, ಸ್ವಲ್ಪ ಸುಮ್ಮನೆ ಇರಬೇಕು, ದಯವಿಟ್ಟು ಸುಮ್ಮನೆ ಇರಬೇಕು. ನಾನು ಮಾತಾಡಬೇಕು, ಸುಮ್ಮನೆ ಇರಬೇಕು. ಬೇಡ, ನೀವು ತಪ್ಪಾಗ್ತಿರೋದು. ಟಾಕ್ ವಿತ್ ಡಾಕ್ಯುಮೆಂಟ್, ಡೋಂಟ್ ಟಾಕ್ ಅನ್ನೆಸರಿ. ಸಾರಿ ಹೇಳುದಲ್ಲ, ನಾನು ಹೇಳುದಲ್ಲ, ಬಂದ ಮಾತಾಡ್ರಿ. ವಿಧಾನಸೌಧಕ್ಕೆ ಬನ್ನಿ, ಸುಮ್ಮನೆ ಇರ್ರಿ. ಕೆಎಸ್ಸಿ ಅವರು ಏನೋ ಹಾಕಿ ಬೈಟಿ ಮತ್ತೊಂದ್ಸಲ ಉಪಮುಖ್ಯಮಂತ್ರಿಗಳು ರಜಾಕ್ ಅವರೇ 1.5 ನಿಮಿಷ ನಾನ್ ಸ್ಟಾಪ್ ದೇವರಾಜ್ ಸರ್ ಮಾತಾಡ್ತಾರೆ. 1 ನಿಮಿಷ 31 ಸೆಕೆಂಡ್ಗೆ ನಿಮ್ಗೋಸ್ಕರ ಮಾಡ್ತೀನಿ. 1 ನಿಮಿಷ 31 ಸೆಕೆಂಡ್ ತಾಳ್ಮೆ, 1 ನಿಮಿಷ 31 ಸೆಕೆಂಡ್ ತಾಳ್ಮೆ. ದೇವರಾಜ್ ಸರ್ ಕಂಟಿನ್ಯೂ ಮಾಡಿ. ಅಮ್ಮ, ಹೀಗೇನಾಗಿದೆ, ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಕರೆದಿರ್ತಕ್ಕಂಥ ಸಭೆಗೆ ಸಾರ್ವಜನಿಕರು ಬಂದಿದ್ದಾರೆ. ಆ ಬಂದಂತ ಸಾರ್ವಜನಿಕರಿಗೆ ಸೂಕ್ತವಾದ ಭದ್ರತೆಯನ್ನ, ರಕ್ಷಣೆಯನ್ನ, ಸುರಕ್ಷತೆಯನ್ನ, ಜವಾಬ್ದಾರಿಯನ್ನು ವಹಿಸಿಕೊಂಡು ಮಾಡಬೇಕಾಗಿದ್ದು ಗಾನ ಸರ್ಕಾರ. ಇದು 100ಕ್ಕೆ 100 ಸರ್ಕಾರದ ಜವಾಬ್ದಾರಿಯಾಗಿತ್ತು ಅಂತಕ್ಕಂಥದ್ದು ಸಾಬೀತಾಗಿದೆ. ಅದ್ರ ಬಗ್ಗೆ ಡಿಸ್ಪ್ಯೂಟ್ ಇಲ್ಲ. ಒಂದು ಕಡೆ ಅಮ್ಮ ಬೆಂಜಮಿನ್ ಫ್ರಾಂಕ್ಲಿನ್ ಅಂತಕ್ಕಂಥವ್ರು ಒಂದು ಮಾತನ್ನು ಹೇಳ್ತಾರೆ, ಏನ್ ಬಹಳ ಸೊಗಸಾಗಿ ಹೇಳ್ತಾರೆ. ಈ ಒಂದು ಘಟ್ಟೆಗೆ ಇದು ಅನ್ವಯಿಸುತ್ತೆ. ಬೈ ಫೇಲಿಂಗ್ ಟು ಪ್ರಿಪೇರ್ ಯು ಆರ್ ಪ್ರಿಪೇರಿಂಗ್ ಟು ಫೇಲ್ ಅಂತ. ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಅಂತಂದ್ರೆ, ಯಾವ ಕಾರ್ಯಕ್ರಮಕ್ಕೆ ನೀವು ತಯಾರಾಗಲ್ವೋ ಅಲ್ಲೇ ಪ್ರಾರಂಭ ಆಗುತ್ತೆ ಆ ಕಾರ್ಯಕ್ರಮದ ವೈಫಲ್ಯಕ್ಕೆ ನೀವು ತಯಾರಾದ್ರಿ ಅಂತ. ಅಷ್ಟು ಸೊಗಸಾಗಿದೆ ಈ ಒಂದು ಘಟನೆಗೆ ಅನ್ವಯಿಸುವಂತದ್ದು. ಅಮ್ಮ, ಇಲ್ಲೇನಾಗುತ್ತೆ, ಈಗ ಘಟನೆ ಎಲ್ಲ ನಡಿಬಾರದ ಘಟನೆ ನಡೆದೋಯ್ತು, ಅದಕ್ಕೆ ಸರ್ಕಾರ ಸಂಪೂರ್ಣವಾಗಿ ಹೊಣೆ ಅಂತಕ್ಕಂಥದ್ದು ಸಾಬೀತಾಯ್ತು. ಹೆಜ್ಜೆ ಹೆಜ್ಜೆಗೂ ಜನಗಳನ್ನ ದಿಕ್ ತಪ್ಪಿಸ್ಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜನಗಳ ದಿಕ್ ತಪ್ಪಿಸ್ಲಿಕ್ಕೆ ಸುಳ್ಳುಗಳನ್ನೇ ಹೇಳ್ಕೊಂಡ್ಬಂದ್ರು. ಸುಳ್ಳಿನ ಮೇಲೆ ಸುಳ್ಳು ಮಾಡಿ ಕೊನೆಗೆ ಯಾರು ಯಾವ ಒಂದು ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಟ್ಟಿರಲ್ವೋ ಅವ್ರನ್ನ ಇವತ್ತು ಬಲಿಪಶು ಮಾಡಿದ್ರು. ಜನಗಳನ್ನ, ಸಾರ್ವಜನಿಕರನ್ನ ಕರೆದು ಕೆಎಸ್ಸಿಯನ್ನ ಬಲಿಪೀಠ ಮಾಡಿದ್ರು, ಅಧಿಕಾರಿಗಳನ್ನ ಬಲಿಪಶು ಮಾಡಿದ್ರು. ಇದು ನಡೆದಂತಹ ಘಟನೆ, ಇವತ್ತೊಂದು ದಿವಸ ಸಾಬೀತಾಗಿರ್ತಕ್ಕಂಥ ಘಟನೆ. ಈಗ ನಮ್ಮಲ್ಲಿ ಒಂದು ಗಾದೆ ಇದೆ ಅಮ್ಮ, ಏನು ಅಧಿಕಾರಿಗಳನ್ನ ಇವರು ಬಲಿಪಶು ಮಾಡಿದಾಗ ಒಂದು ಗಾದೆ ಇದೆ, ಎಮ್ಮೆಗೆ ಜ್ವರ, ಎತ್ತಿಗೆ ಜ್ವರ ಬಂದಾಗ ಎಮ್ಮೆಗೆ ಬರಿ ಹಾಕಿ ಅಂತ. ಬಟ್ ಇಲ್ಲ, ಹಂಗಲ್ಲ. ಎಮ್ಮೆಗೆ ಜ್ವರ ಬಂತು, ಅಲ್ಲ, ಎಮ್ಮೆಗೆ ಜ್ವರ ಬಂತು, ಎತ್ತಿಗೆ ಬರಿ ಹಾಕಿದ್ರು. ಎತ್ತು ಯಾರಿಲ್ಲಿ? ನಮ್ಮ ಸರ್ಕಾರವನ್ನು ಎಳ್ಕೊಂಡು ಹೋಗ್ತಿದ್ದಂತವ್ರು ಅಧಿಕಾರಿಗಳು. ಅವ್ರಿಗೆ ಬರಿ ಹಾಕಿದ್ರು. ಇವ್ರಿಗೆ ಜ್ವರ ಬಂತು. ಯಾರಿಗೆ? ಈ ರಾಜಕಾರಣಿಗಳಿಗೆ ಜ್ವರ ಬಂದಿತ್ತು. ಏನು, ನಾನು ಇದರಲ್ಲಿ ಒಂದು ಕ್ರೆಡಿಟ್ ತಗೋಬೇಕು, ಏನು ಈ ಒಂದು IPL ಒಂದು ಘಟನೆ ಆಗೋಗಿದೆ, ಈ ಒಂದು ವಿಜೃಂಭಣೆಯನ್ನ ನಾನು ಅದರ ಕ್ರೆಡಿಟ್ ತಗೋಬೇಕು ಅಂತಕ್ಕಂಥ ಈ ಜ್ವರ ಇತ್ತಲ್ಲ, ಆ ಜ್ವರಕ್ಕೆ ಬರೆ ಹಾಕಿದ್ದ ಯಾರಿಗೆ? ಎತ್ತುಗಳಿಗೆ. ಅಮ್ಮ, ಕೋತಿ ಇವತ್ತೊಂದು ದಿವಸ ಮೊಸರು ತಿಂದು ಬೇಕೆ ಮೂತಿಗೊರಿಸ್ಬಿಟ್ರಲ್ಲಮ್ಮ ಇವ್ರಿಗೆ. DK ಶಿವಕುಮಾರ್ ಅವರ ರಿಯಾಕ್ಷನ್ ಅನ್ನ ಇನ್ನೊಂದ್ಸತಿ ರಜಾಕ್ ಅವರ ಸಲುವಾಗಿ ಮತ್ತೊಂದ್ಸತಿ ಕೇಳಿಸ್ಬಿಡಿ. ಸರ್ಕಾರದಿಂದ ಈಗ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ, ಇಲ್ಲಿಂದನೇ ದಯವಿಟ್ಟು ಯಾರು ಏರ್ಪೋರ್ಟ್ಗೆಲ್ಲ ಬರಕ್ ಹೋಗ್ಬಿಡಿ. ಬಹಳ ಟ್ರಾಫಿಕ್, ಬಹಳ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇದೆ. ಸೊ ಸೀದಾ ವಿಧಾನಸೌಧ 4 ಗಂಟೆಗೆ ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಅವರಿಗೆ ಗೌರವ ಸಲ್ಲಿಸುವಂತ ಕೆಲಸ ಮಾಡ್ತೀವಿ. ಅದಾದ್ಮೇಲೆ ಸ್ಟೇಡಿಯಂ ಬನ್ನಿ, ಸ್ಟೇಡಿಯಂ ಅಲ್ಲಿ ಅದಕ್ಕೆ ಏನ್ ಬೇಕೋ ಕೆಎಸ್ಸಿ ಅವರು ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಸರ್ಕಾರದಿಂದ ಈಗ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ, ಇಲ್ಲಿಂದನೇ ದಯವಿಟ್ಟು ಯಾರು ಏರ್ಪೋರ್ಟ್ಗೆಲ್ಲ ಬರಕ್ ಹೋಗ್ಬಿಡಿ. ಬಹಳ ಟ್ರಾಫಿಕ್, ಬಹಳ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇದೆ. ದೇವರಾಜ್ ಸರ್ ಉತ್ತರ ಕೊಡಿ. ಅದಾದ್ಮೇಲೆ ಲೋಕೇಶ್ವರ್ ಸರ್ ಪೊಲೀಸ್ ಇಲಾಖೆಯಲ್ಲೇ ಇದ್ದಿದ್ದಕ್ಕೆ ಅವ್ರಿಗೂ ಪ್ರಶ್ನೆ ಕೇಳ್ತೀನಿ ನಾನು. ಪೊಲೀಸ್ ಅನುಮತಿ ಇಲ್ಲದ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹೋಗಿದ್ ಮಾತ್ರ ಅಲ್ಲ, ಜನರನ್ನ ಕರೆದಿದ್ ಕೂಡ ಸರಿನಾ ಅಂತ ಹೇಳಿ ದೇವರಾಜ್ ಸರ್ ಇಂದ ಪ್ರಾರಂಭ. ಅಮ್ಮ, ಈಗಾಗಲೇ ತಾವು ಬಿತ್ತರ ಮಾಡಿದಿರಿ. ಇವತ್ತು ದಿವಸ ರಾಜ್ಯದ ಜನತೆಯನ್ನ ಈ ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ನೇರವಾಗಿ ಆಹ್ವಾನವನ್ನು ಕೊಟ್ಟರು.
2 ಸಭೆಗಳನ್ನ ಆಯೋಜನೆ ಮಾಡಿದ್ದೀವಿ ಅಂತ ಅವ್ರ ಬಾಯಲ್ಲೇ ಬಂತು. ಒಂದು ವಿಧಾನಸೌಧ ಮುಂಭಾಗದಲ್ಲಿ ಆಯೋಜನೆ ಮಾಡಿದ್ದೀವಿ, ಮತ್ತೊಂದು ಸ್ಟೇಡಿಯಂನಲ್ಲಿ ಆಯೋಜನೆ ಮಾಡಿ. ನಿಮಗೆ ಗೊತ್ತಿಲ್ಲದೆ ಸುಮ್ಮನೆ ಇರಿ, ಸ್ವಲ್ಪ ಸುಮ್ಮನೆ ಇರಬೇಕು, ದಯವಿಟ್ಟು ಸುಮ್ಮನೆ ಇರಬೇಕು. ನಾನು ಮಾತಾಡಬೇಕು, ಸುಮ್ಮನೆ ಇರಬೇಕು. ಬೇಡ, ನೀವು ತಪ್ಪಾಡ್ತಿರೋದು. ಟಾಕ್ ವಿತ್ ಡಾಕ್ಯುಮೆಂಟ್, ಡೋಂಟ್ ಟಾಕ್ ಅನ್ನೆಸರಿ. ಸಾರಿ ಹೇಳೋದಲ್ಲ, ನಾನು ಹೇಳೋದಲ್ಲ. ಬಂದ ಮಾತಾಡಿ, ವಿಧಾನಸೌಧಕ್ಕೆ ಬನ್ನಿ. ಸುಮ್ಮನೆ ಕೆಎಸ್ಸಿ ಅವರು ಏನೋ ಹಾಕಿ ಬೈಟ್ ಮತ್ತೊಂದ್ಸಲ ರಜಾಕ್ ಅವರೇ ಕೇಳಿಸ್ಕೊಳ್ಳಿ. ಏನಾಗಿದೆ, ಉಪಮುಖ್ಯಮಂತ್ರಿಗಳು ರಜಾಕ್ ಅವರೇ 1.5 ನಿಮಿಷ ನಾನ್ ಸ್ಟಾಪ್ ದೇವರಾಜ್ ಸರ್ ಮಾತಾಡ್ತಾರೆ. 1 ನಿಮಿಷ 31 ಸೆಕೆಂಡ್ಗೆ ನಿಮ್ಗೋಸ್ಕರ ಪ್ಲೇ ಮಾಡ್ತೀನಿ. 1 ನಿಮಿಷ 31 ಸೆಕೆಂಡ್ ತಾಳ್ಮೆ, 1 ನಿಮಿಷ 31 ಸೆಕೆಂಡ್ ತಾಳ್ಮೆ. ದೇವರಾಜ್ ಸರ್ ಕಂಟಿನ್ಯೂ ಮಾಡಿ. ಅಮ್ಮ, ಹೀಗೇನಾಗಿದೆ, ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಕರೆದಿರ್ತಕ್ಕಂಥ ಸಭೆಗೆ ಸಾರ್ವಜನಿಕರು ಬಂದಿದ್ದಾರೆ. ಆ ಬಂದಂತ ಸಾರ್ವಜನಿಕರಿಗೆ ಸೂಕ್ತವಾದ ಭದ್ರತೆಯನ್ನ, ರಕ್ಷಣೆಯನ್ನ, ಸುರಕ್ಷತೆಯನ್ನ, ಜವಾಬ್ದಾರಿಯನ್ನು ವಹಿಸಿಕೊಂಡು ಮಾಡಬೇಕಾಗಿದ್ದು ಗಾನ ಸರ್ಕಾರ. ಇದು 100ಕ್ಕೆ 100 ಸರ್ಕಾರದ ಜವಾಬ್ದಾರಿಯಾಗಿತ್ತು ಅಂತಕ್ಕಂಥದ್ದು ಸಾಬೀತಾಗಿದೆ. ಅದ್ರ ಬಗ್ಗೆ ಡಿಸ್ಪ್ಯೂಟ್ ಇಲ್ಲ. ಒಂದು ಕಡೆ ಅಮ್ಮ ಬೆಂಜಮಿನ್ ಫ್ರಾಂಕ್ಲಿನ್ ಅಂತಕ್ಕಂಥವ್ರು ಒಂದು ಮಾತನ್ನು ಹೇಳ್ತಾರೆ, ಏನ್ ಬಹಳ ಸೊಗಸಾಗಿ ಹೇಳ್ತಾರೆ. ಈ ಒಂದು ಘಟ್ಟಕ್ಕೆ ಇದು ಅನ್ವಯಿಸುತ್ತೆ. ಬೈ ಫೇಲಿಂಗ್ ಟು ಪ್ರಿಪೇರ್ ಯು ಆರ್ ಪ್ರಿಪೇರಿಂಗ್ ಟು ಫೇಲ್ ಅಂತ. ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಅಂತಂದ್ರೆ, ಯಾವ ಕಾರ್ಯಕ್ರಮಕ್ಕೆ ನೀವು ತಯಾರಾಗಲ್ವೋ ಅಲ್ಲೇ ಪ್ರಾರಂಭ ಆಗುತ್ತೆ ಆ ಕಾರ್ಯಕ್ರಮದ ವೈಫಲ್ಯಕ್ಕೆ ನೀವು ತಯಾರಾದ್ರಿ ಅಂತ. ಅಷ್ಟು ಸೊಗಸಾಗಿದೆ ಈ ಒಂದು ಘಟನೆಗೆ ಅನ್ವಯಿಸುವಂತದ್ದು. ಅಮ್ಮ, ಇಲ್ಲೇನಾಗುತ್ತೆ, ಈಗ ಘಟನೆ ಎಲ್ಲ ನಡಿಬಾರದ ಘಟನೆ ನಡೆದೋಯ್ತು, ಅದಕ್ಕೆ ಸರ್ಕಾರ ಸಂಪೂರ್ಣವಾಗಿ ಹೊಣೆ ಅಂತಕ್ಕಂಥದ್ದು ಸಾಬೀತಾಯ್ತು. ಹೆಜ್ಜೆ ಹೆಜ್ಜೆಗೂ ಜನಗಳನ್ನ ದಿಕ್ ತಪ್ಪಿಸ್ಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಜನಗಳ ದಿಕ್ ತಪ್ಪಿಸ್ಲಿಕ್ಕೆ ಸುಳ್ಳುಗಳನ್ನೇ ಹೇಳ್ಕೊಂಡ್ಬಂದ್ರು. ಸುಳ್ಳಿನ ಮೇಲೆ ಸುಳ್ಳು ಮಾಡಿ ಕೊನೆಗೆ ಯಾರು ಯಾವ ಒಂದು ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಟ್ಟಿರಲ್ವೋ ಅವ್ರನ್ನ ಇವತ್ತು ಬಲಿಪಶು ಮಾಡಿದ್ರು. ಜನಗಳನ್ನ, ಸಾರ್ವಜನಿಕರನ್ನ ಕರೆದು ಕೆಎಸ್ಸಿಯನ್ನ ಬಲಿಪೀಠ ಮಾಡಿದ್ರು, ಅಧಿಕಾರಿಗಳನ್ನ ಬಲಿಪಶು ಮಾಡಿದ್ರು. ಇದು ನಡೆದಂತಹ ಘಟನೆ, ಇವತ್ತೊಂದು ದಿವಸ ಸಾಬೀತಾಗಿರ್ತಕ್ಕಂಥ ಘಟನೆ. ಈಗ ನಮ್ಮಲ್ಲಿ ಒಂದು ಗಾದೆ ಇದೆಯಮ್ಮ, ಏನು ಅಧಿಕಾರಿಗಳನ್ನ ಇವರು ಬಲಿಪಶು ಮಾಡಿದಾಗ ಒಂದು ಗಾದೆ ಇದೆ, ಎಮ್ಮೆಗೆ ಜ್ವರ, ಎತ್ತಿಗೆ ಜ್ವರ ಬಂದಾಗ ಎಮ್ಮೆಗೆ ಬರಿ ಹಾಕಿ ಅಂತ. ಬಟ್ ಇಲ್ಲ, ಹಂಗಲ್ಲ. ಎಮ್ಮೆಗೆ ಜ್ವರ, ಇದು ಎಮ್ಮೆಗೆ ಜ್ವರ ಬಂತು, ಅಲ್ಲ, ಎಮ್ಮೆಗೆ ಜ್ವರ ಬಂತು, ಎತ್ತಿಗೆ ಬರಿ ಹಾಕಿದ್ರು. ಎತ್ತು ಯಾರಿಲ್ಲಿ? ನಮ್ಮ ಸರ್ಕಾರವನ್ನು ಎಳ್ಕೊಂಡು ಹೋಗ್ತಿದ್ದಂತವ್ರು ಅಧಿಕಾರಿಗಳು. ಅವ್ರಿಗೆ ಬರಿ ಹಾಕಿದ್ರು. ಇವ್ರಿಗೆ ಜ್ವರ ಬಂತು. ಯಾರಿಗೆ? ಈ ರಾಜಕಾರಣಿಗಳಿಗೆ ಜ್ವರ ಬಂದಿತ್ತು. ಏನು, ನಾನು ಇದರಲ್ಲಿ ಒಂದು ಕ್ರೆಡಿಟ್ ತಗೋಬೇಕು, ಏನು ಈ ಒಂದು IPL ಒಂದು ಘಟನೆ ಆಗೋಗಿದೆ, ಈ ಒಂದು ವಿಜೃಂಭಣೆಯನ್ನ ನಾನು ಅದರ ಕ್ರೆಡಿಟ್ ತಗೋಬೇಕು ಅಂತಕ್ಕಂಥ ಈ ಜ್ವರ ಇತ್ತಲ್ಲ, ಆ ಜ್ವರಕ್ಕೆ ಬರಿ ಹಾಕಿದ್ದ ಯಾರಿಗೆ? ಎತ್ತುಗಳಿಗೆ. ಅಮ್ಮ, ಕೋಟಿ ಇವತ್ತೊಂದು ದಿವಸ ಮೊಸರು ತಿಂದು ಬೇಕೆ ಮೂತಿಗೊರಿಸ್ಬಿಟ್ರಲ್ಲಮ್ಮ ಇವ್ರಿಗೆ. DK ಶಿವಕುಮಾರ್ ಅವರ ರಿಯಾಕ್ಷನ್ ಅನ್ನ ಇನ್ನೊಂದ್ಸತಿ ರಜಾಕ್ ಅವರ ಸಲುವಾಗಿ ಮತ್ತೊಂದ್ಸತಿ ಕೇಳಿಸ್ಬಿಡಿ. ಸರ್ಕಾರದಿಂದ ಈಗ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ, ಇಲ್ಲಿಂದನೇ ದಯವಿಟ್ಟು ಯಾರು ಏರ್ಪೋರ್ಟ್ಗೆಲ್ಲ ಬರಕ್ ಹೋಗ್ಬಿಡಿ. ಬಹಳ ಟ್ರಾಫಿಕ್, ಬಹಳ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇದೆ. ಸೊ ಸೀದಾ ವಿಧಾನಸೌಧ 4 ಗಂಟೆಗೆ ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಅವರಿಗೆ ಗೌರವ ಸಲ್ಲಿಸುವಂತ ಕೆಲಸ ಮಾಡ್ತೀವಿ. ಅದಾದ್ಮೇಲೆ ಸ್ಟೇಡಿಯಂ ಬನ್ನಿ, ಸ್ಟೇಡಿಯಂ ಅಲ್ಲಿ ಅದಕ್ಕೆ ಏನ್ ಬೇಕೋ ಕೆಎಸ್ಸಿ ಅವರು ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಸರ್ಕಾರದಿಂದ ಈಗ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ, ಇಲ್ಲಿಂದನೇ ದಯವಿಟ್ಟು ಯಾರು ಏರ್ಪೋರ್ಟ್ಗೆಲ್ಲ ಬರಕ್ ಹೋಗ್ಬಿಡಿ. ಬಹಳ ಟ್ರಾಫಿಕ್, ಬಹಳ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇದೆ.